ಕಾಮಗೊಂಡನಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ. ಶಿರಾ ತಾಲೂಕಿನ ಹೊಂದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಗೊಂಡನಹಳ್ಳಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆಎ ತಿಪ್ಪೇಸ್ವಾಮಿ ಅವರ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡಿದ್ದ ನೂತನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಧ್ಯಕ್ಷೆ ಲಕ್ಷ್ಮೀದೇವಿ ಲೋಕಾರ್ಪಣೆಗೊಳಿಸಿದ್ದಾರೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಎನ್ ಮಂಜುನಾಥ್, ಶ್ವೇತಶ್ರೀ, ನವೀನ್, ಉಪಾಧ್ಯಕ್ಷೆ ಗಿರಿಜಮ್ಮ ತಿಪ್ಪೇಸ್ವಾಮಿ, ಸದಸ್ಯರಾದ ಭೂಕಾಂತಯ್ಯ, ಸುಚರಿತಾ, ನಾಗಮ್ಮ, ಮೋಹನ್, ಆನಂದ್, ಮದ್ದಮ್ಮ, ದೇವಸ್ಥಾನದ ಪೂಜಾರ್, ದೊಡ್ಡರಾಜಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಎಸ್ ನಾಗರಾಜು, ಮುಖಂಡರಾದ ಮೋಹನ್, ಕೆಂಗರಾಜು, ಪಿಡಿಒ ತಿಪ್ಪೇಸ್ವಾಮಿ, ಬಿಲ್ ಕಲೆಕ್ಟರ್ ರಂಗನಾಥ್, ಮುಖಂಡ ನಾಗಣ್ಣ, ಕೆಂಪರಾಜು, ಗೋವಿಂದರಾಜು ಸೇರಿದಂತೆ ಹಲವರು ಹಾಜರಿದ್ದರು. ವಿಷಯ ಯಾಕೆಂದರೆ ನಮ್ಮ ಊರಲ್ಲಿ ಇವತ್ತು ಒಂದು ಅರೇಂಜ್ಮೆಂಟ್ ಆಗಬೇಕಾದ್ರೆ ಮುಖ್ಯ ಕಾರಣ ನಮ್ಮ MLC ತಿಪ್ಪೇಸ್ವಾಮಿ ಅವರು. ಯಾಕೆಂದರೆ ನಮ್ಮೂರಿನ ಹೆಮ್ಮೆಯ ಪುತ್ರ ಒಂಥರ. ಯಾಕೆಂದರೆ ನಮ್ಗೆ ಇವತ್ತು 10 ಲಕ್ಷ ರೂಪಾಯಿ ಅನುದಾನ ಇದಾಗಿರ್ಬೋದು. ತದನಂತರ ನಮ್ಮ ಕೆರೆಯಲ್ಲಿ 3 ಲಕ್ಷ ರೂಪಾಯಿ ಅನುದಾನ ಸಹಾಯತ ನಮಗೆ ಮಶಾನದಲ್ಲಿ ಒಂದು ವೇಳೆ ಯಾವುದಾದ್ರೂ ಒಂದು ಬಾಡಿ ತಂದಾಗ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಳಿಕೊಂಡಾಗ ಅದು ಸಹ 3 ಲಕ್ಷ ರೂಪಾಯಿ ಅನುದಾನವನ್ನು ಮಾಡಿಕೊಟ್ಟಿದ್ದಾರೆ. ತದನಂತರ ಇದು ಒಂದು 10 ಲಕ್ಷ ರೂಪಾಯಿ ಅನುದಾನ. ಮತ್ತು ಆಮೇಲೆ ದುರ್ಗಮ್ಮನ ಗುಡಿ ಹತ್ರ ಒಂದು ಪಾರ್ಕ್ ಮಾಡಬೇಕು ಅನ್ನೋದು ಲೆಕ್ಕಾಚಾರದಲ್ಲಿ ಅದಕ್ಕೂ ಸಹ 2 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಇವತ್ತು ನಾವು ಸ್ಮರಿಸಬೇಕು. ಯಾಕೆಂದರೆ ಕೊಟ್ಟವ್ರು ನಮಗೆ ದೊಡ್ಡವರು. ಏಕೆಂದರೆ ಇವತ್ತು ನಾವು ಇಂಥ ಕೆಲಸಗಳು ಮಾಡಬೇಕಂದ್ರೆ ನಾವು 8 ಹಳ್ಳಿ ಕೂಡಾಕೊಂಡು ಪಂಚಾಯತಿಯಿಂದ ನಾವು ಮಾಡ್ತೀವಿ ಅಂದರೆ ನಮ್ಮ ಕೈಲಿ ಆಗ್ತಿರ್ಲಿಲ್ಲ. ಹಂಗಾಗ್ಬಿಟ್ಟು ಇವತ್ತು ಅವ್ರದ್ದು ಸ್ಮರಿಸ್ತಾ ನಮ್ಮೂರಿಗೆ ಅದೇನೋ ಪುಣ್ಯ ಗೊತ್ತಿಲ್ಲ, ಎಲ್ಲದರಲ್ಲೂ ಚೆನ್ನಾಗಿದ್ದೀವಿ ನಾವು ಪ್ರತಿಯೊಂದರಲ್ಲೂ. ಏಕೆಂದರೆ ಇವತ್ತು ನೋಡ್ರಿ JJM ಎಂಟರ್ ನಮ್ಮ ಪಂಚಾಯತಿಲಿ ಆಗಿರಲಿಲ್ಲ. ಇವತ್ತು ನಮ್ಮ ಕಾಮನಹಳ್ಳಿಯಲ್ಲಿ ಯಶಸ್ವಿಯಾಗಿ ಕಾರ್ಯರೂಪ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ಕಾರ್ಯರೂಪಕ್ಕೆ ಮೂಲ ಕಾರಣ ನಮ್ಮ ವಾಟರ್ ಮ್ಯಾನ್ ಗೋವಿಂದಪ್ಪ. ಏಕೆಂದರೆ ಪ್ರತಿ ಸಾರಿ ನಾವು ಹಿಂದೆ ನಮ್ಮ ದಿವಂಗತ ರಾಮಕೃಷ್ಣಪ್ಪನವರು ZP ಮೆಂಬರ್ ಆದಾಗ ನಮಗೆ ಒಂದು ಓವರ್ ಟ್ಯಾಂಕು, ಅದರ ಜೊತೆಗೆ ನಮಗಾಗಿದ್ದು ಪೈಪ್ ಲೈನ್ ಅವಾಗ ಮಾತ್ರ. ತದನಂತರ ನಮಗೆ ಸಿಲ್ಟಿನ ಅತಿ ಹೆಚ್ಚವಾದಂಥ ಸಿಲ್ಟ್ ಇರೋದ್ರಿಂದ ನಮಗೆ ಪ್ರತಿ ಸಾರಿ ನೀರಿನ ಸಮಸ್ಯೆ ಆಗೋದು. ಏಕೆಂದರೆ ಹೋಗುವಂಥವ್ರು ಹೋಗ್ತಿತ್ತು, ಬರೆದಂಥವ್ರಿಗೆ ಬರ್ತಾ ಇರಲಿಲ್ಲ. ಅದರಲ್ಲೊಂದು ಮೂಲ ಈ ಕಡೆ ಈ ಏರಿಯಾಕ್ಕಂತೂ ಬರಬೇಕಾದ್ರೆ ನೀರು ಭಾರಿ ಸಮಸ್ಯೆ ಇತ್ತು. ಇವತ್ತು JJM ಆಗೋದ್ರಿಂದ ಭಾಳ ಅತ್ಯುತ್ತಮವಾಗಿ ನಮ್ಮ ಊರಿನಲ್ಲಿ ಯಾವುದೇ ಒಂದು ನೀರಿನ ಸಮಸ್ಯೆ ಇಲ್ಲ. ನೋಡ್ರಿ ಇವತ್ತು ನೀರಿಗೆ ನಮಗೆ ಯಾವುದೇ ತೊಂದರೆ ಇಲ್ಲ. ಬೋರ್ಗಳು ಸಮೇತ 3 ಬೋರ್ ಇದಾವೆ ನಮಗೆ. ಅದ್ರ ಜೊತೆಗೆ ಫಿಲ್ಟರ್ ನೀರು ಸಮೇತ ಒಂದು ಕೆಟ್ಟರೆ ಇನ್ನೊಂದು ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಸನ್ಮಾನ್ಯ ಶ್ರೀಯುತ ತಿಪ್ಪೇಸ್ವಾಮಣ್ಣವರು ಭಾಳ ದೊಡ್ಡ ಮನಸ್ಸಿನಿಂದ ಇವತ್ತು ನಮಗೆ 18 ಅಥವಾ 20 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಈ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರನ್ನ ಇವತ್ತು ಸ್ಮರಿಸುತ್ತಾ ಇದನ್ನು ಸದುಪಯೋಗವನ್ನು ನಮ್ಮ ಗ್ರಾಮದವರೆಲ್ಲ ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ತನಗೆ 2 ಮಾತಾಡಲು ಅವಕಾಶ ಕೊಟ್ಟಂತ ವೇದಿಕೆ ಮೇಲಿರೋರಿಗೆಲ್ಲರೂ. ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ಅವ್ರು ಯಾರು ಸಹಿತ ಇಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ನಡೆಸ್ಕೊಳಕ್ಕಾಗಲ್ಲ. ಇಡೀ ಒಂದು ಗಣರಾಜ್ಯ ವ್ಯವಸ್ಥೆ ಒಳಗೆ ಮೊದಲನೇದು ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿ ಒಳಗೆ ನೀವು ಅನ್ಯೋನ್ಯವಾಗಿ ನಿಮ್ಮ ರಾಜಕೀಯ ಪಕ್ಷಗಳನ್ನ ಭೇದಗಳನ್ನ ಮರೆತು ಈ ಒಂದು ಗ್ರಾಮದ ಒಂದು ಅಭಿವೃದ್ಧಿಗೋಸ್ಕರ ಶ್ರಮಿಸಬೇಕು. ಆಗ್ಲೇ ನಾವು ನಮ್ಮ ಜೀವನದಲ್ಲಿ ಅಥವಾ ನಾವು ಆ ಸ್ಥಾನಕ್ಕೆ ಹೋದಂತದಕ್ಕೆ ತುಂಬಾ ದೊಡ್ಡ ಒಂದು ಗೌರವವನ್ನ ನಾವು ಕೊಟ್ಟಂಗಾಗ್ತದೆ. ಎಷ್ಟೋ ಜನ ಪಂಚಾಯತಿಯವರು ಬರ್ತಾರೆ ಹೋಗ್ತಾರೆ, ಅಥವಾ ಮೆಂಬರ್ಗಳು ಆಗ್ತಾರೆ ಹೋಗ್ತಾರೆ, ಅಧ್ಯಕ್ಷರಾಗ್ತಾರೆ ಹೋಗ್ತಾರೆ, ಅದೆಲ್ಲ ಮುಖ್ಯ ಅಲ್ಲ. ನಾವು ಏನ್ ಸಾಧನೆ ಮಾಡಿದೀವಿ, ನಮ್ಮನ್ನು ಕಳಿಸಿರ್ತಕ್ಕಂಥ ಒಂದು ಗ್ರಾಮಕ್ಕೆ ನಮ್ಮ ಸಾಧನೆ ಏನಿದೆ ಅಂತಕ್ಕಂಥದ್ದನ್ನ ಒಂದು ಪೂರ್ವಾವಲೋಕನ ಮಾಡ್ಕೋಬೇಕು. ಆ ಒಂದು ಮಾಡ್ಕೊಂಡ ಮಾತ್ರ ಈ ಒಂದು ಪಂಚಾಯತಿ ಗ್ರಾಮ ಸ್ವರಾಜ್ಯ ಇವತ್ತು ಬಲಿಷ್ಠವಾಗಿ ಇದು ಚೆನ್ನಾಗಿ ಅಭಿವೃದ್ಧಿ ಆಯ್ತು ಅಂದ್ರೆ ರಾಜ್ಯ ಅಭಿವೃದ್ಧಿ ಆಗುತ್ತೆ, ರಾಜ್ಯ ಜೊತೆ ದೇಶನೂ ಅಭಿವೃದ್ಧಿ ಆಗುತ್ತೆ. ಅದು ನಮ್ಮಲ್ಲಿ ಬರಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಮೊದಲು ಆ ಒಂದು ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ನಮ್ಮಲ್ಲಿ ಇತ್ತು ಅಂತಂದ್ರೆ ಗ್ರಾಮೀಣ ಬದುಕಿನ ಸಹಿತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮ್ಮ ಕರ್ತವ್ಯಗಳೇನಿದೆ, ಕರ್ತವ್ಯಗಳನ್ನ ಶ್ರದ್ಧಾ ಭಕ್ತಿಯಿಂದ ನೀವು ನಿರ್ವಹಿಸಿದ್ದೆ ಆದ್ರೆ ಇದು ಇಡೀ ರಾಷ್ಟ್ರ ಇವತ್ತು ಪ್ರಗತಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದು ಮೂಲ ತಳಮಟ್ಟ ಅಂದರೆ ಗ್ರಾಮ ಪಂಚಾಯತಿನಲ್ಲಿ ನಮ್ಮ NRG ಕಾರ್ಯವೈಖರಿಗಳನ್ನು ಮೆಚ್ಚಿ ನಮ್ಮ ಪಂಚಾಯತಿ ಒಂದು ಪ್ರಶಸ್ತಿ ತಂದು ಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಪಂಚಾಯತಿ ವತಿಯಿಂದ ಅವರಿಗೆ ಧನ್ಯವಾದ ಹೇಳ್ತೀವಿ. ನಮ್ಮ ತಾಲೂಕ್ ಪಂಚಾಯತಿಗೆ ಈಗ ಏನು ಹೊಸದಾಗಿ ಆಡಳಿತ ಅಧಿಕಾರಿ ಬಂದಂಥ ಹರೀಶ್ ಸರ್ ಆಗಿರ್ಬೋದು, ನಮ್ಮ ಪಂಚಾಯತಿ ಒಂದು ಕಣ್ಣಿಟ್ಕೊಂಡಿರ್ತಾರೆ. ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಸಮೇತ ನಮ್ಮ ಪಂಚಾಯತಿ ಆಗು ಹೋಗುಗಳ ಬಗ್ಗೆ ಬಹಳ
ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಸ್ತಾ ಇರೋದ ಪ್ರತಿಯೊಂದನ್ನು ಅವ್ರು ತಿಳಿತಾ ಇರ್ತಾರೆ. ನಮ್ಮ ಇವರು ನಮ್ಮದು ಕನಕಪ್ಪ ಸರ್ ಅಷ್ಟೇ ಸರ್, ಯಾವುದೇ ಕಾರ್ಯಕ್ರಮ ಆಗಿರ್ಲೇಳು ಎಲ್ಲಿದೆ ಅಂದರೆ ಪಂಚಾಯತಿ ಎಂದರೆ ಅಂದರೆ ಒಂದು ಕಣ್ಣಿರುತ್ತೆ ಸರ್. ಪ್ರತಿಯೊಂದು ನಮಗೆ ಅಧಿಕಾರಿಗಳು ಜಡ್ಪಿ ಇದ್ದ ಹಿಡಿದು ಹೊಡೆದು ಗ್ರಾಮ ಪಂಚಾಯತಿವರೆಗೂ ಯಾರ್ದಂಗ ಗೊತ್ತಿಲ್ಲ, ಹಿಂದೇನಾಗಿತ್ತ ನನಗೆ ಗೊತ್ತಿಲ್ಲ, ಯಾವಾಗನಿದ್ದ ಇವಾಗನವರೆಗೂ ನಾವು ಬಂದಾಗನಿದ್ದ ಪ್ರತಿಯೊಂದು ಕಾರ್ಯವೈಪರ್ಯ ಯಾವುದೇ ವಿಳಂಬ ಆಗದೆ ಒಂದು ಸತ್ ಮಾಡಿಕೊಡೋದಾಗಿರ್ಬೋದು, ಯಾವುದಾದ್ರೂ ಒಂದು ರೆಕಾರ್ಡ್ಸ್ ಕೊಡೋದಾಗಿರ್ಬೋದು, ಭಾಳ ಚೆನ್ನಾಗಿ ನಮ್ಮವೆಲ್ಲ ಕೆಲಸ ಆಗ್ತಾ ಇದ್ದಾವೆ. ಹಿಂಗೆ ಮುಂದೇನೂ ಸಮೇತ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ, ಭಾಳ ನಮಗೆ ಲೇಟ್ ಆಯಿತು, ನಮಗಿದನ್ನು ನೀರು ಕೊಡೋಕೆ ನಮ್ಗೊಂದು ಸ್ವಲ್ಪ ಲೇಟ್ ಆಯಿತು. ಎಲ್ಲರಿಗೂ ಗ್ರಾಮಸ್ಥರಿಗೆ ಕ್ಷಮೆ ಕೇಳ್ತೀವಿ. ಏನಪ್ಪ ಅಂದರೆ ಅದು ಉದ್ಘಾಟನೆ ಮಾಡ್ಕೊಡೋಕ್ಕೆ ನಾವು ಅಣ್ಣವ್ರನ್ನ ಭಾಳ ಟೈಮ್ ತಗೊಂಡ್ವಿ, ಬರೋಕ್ಕಾಗಲಿಲ್ಲ. ಅವರ ಅಲ್ಪ ಸ್ಥಿತಿನಲ್ಲಿ ಇವತ್ತು ನಾವು ಉದ್ಘಾಟನೆ ಮಾಡ್ಕೊಂಡು ನೀರು ಕೊಡ್ರಿ ಅಂತ ಅವ್ರು ನಮ್ಗೊಂದು ಮಾತು ಕೊಟ್ಟಾಗ ನಾವು ಇವತ್ತು ಚಾಲ್ತಿ ಮಾಡಿದ್ದೀವಿ. ಇದರಲ್ಲಿ ಶ್ರಮ ಭಾಳ ಐತೆ. ನಮ್ಮ ದೊಡ್ಡೂರಾಗಿರೋದ್ರಿಂದ ಈ ಭಾಗದಾಗ ಎಲ್ಲರೂ ಅಲ್ಲಿಗೆ ಬರೋಕ್ಕಾಗಲ್ಲ, ಎಲ್ಲರೂ ಗಾಡಿ ವ್ಯವಸ್ಥೆ ಇರೋರು ಇರಲ್ಲ, ವಯಸ್ಸಾಗಿರೋರು ಇರ್ತಾರೆ ಎಂಬ ಒಂದು ಉದ್ದೇಶ ಮನಗೊಂಡು ನಮ್ಮೂರಿನ ಈ ಊರಲ್ಲೇ ಹುಟ್ಟಿ ಬೆಳೆದಂಥ ನಮ್ಮೆಲ್ಲರ ಮೆಚ್ಚಿನ ಜನನಾಯಕ, ಸರಳ ಸಜ್ಜನೆಯ ಇರುವಂತಹ ಒಬ್ಬ ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವವುಳ್ಳಂಥ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಅಂದರೆ ತಿಪ್ಪೇಸ್ವಾಮಣ್ಣ. ಎಂತಾರು ಇಲ್ಲಿ ಒಂದು ಕೆಲಸ ಕೇಳಿದಾಗ ಅವ್ರು ಎಲ್ಲೇ ಡೆಲ್ಲಿನಾಗಿರಲಿ, ಯಾವುದೇ ವಿಧಾನಸೌಧದಾಗಿರಲಿ, ನಮ್ಮ ಹುಟ್ಟೂರು ಅಂತ ಏನಾದರೂ ಒಂದು ವಿಷಯ ಕೇಳಿದ್ದಾರೆ ಅಂದರೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅವರು ಸಹಕಾರ ಮಾಡಿ ನಮ್ಮೂರಿನ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ಈ ಮೂಲಕ ನಾನು ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಗ್ರಾಮಸ್ಥರ ವತಿಯಿಂದ ಬಹಳ ದೊಡ್ಡ ಒಂದು ನಮಸ್ಕಾರ ಇಲ್ಲಿದ್ದಾನೆ ನಾನು ಸಲ್ಲಿಸ್ತಾ ಇದ್ದೀನಿ. ಅಣ್ಣ, ಇದು ನಿಮಗೆ ಒಂದು ನಮ್ಮ ಊರಿನಿಂದ ಒಂದು ಫಿಲ್ಟರ್ ನೀರಿಗೆ ಏನಿವತ್ತು 10 ಲಕ್ಷ ಅಮೌಂಟ್ ಕೊಟ್ಟು ಒಂದು ಶುದ್ಧ ಘಟಕ ನೀರನ್ನು ನಮಗೆ ಇವತ್ತು ಹಾಕ್ಕೊಟ್ಟಿದ್ದೀರಾ. ಭಾಳ ಸಂತೋಷ ಆಗ್ತೈತೆ. ನಮ್ಮ ಕಡೆಯಿಂದ ಅತಿ ಹೆಚ್ಚು ದೊಡ್ಡ ಒಂದು ನಮಸ್ಕಾರ ನಾವು ಕೊಡ್ತಾ ಇದ್ದೀವಣ್ಣ. ಹಾಗೆ ನಮ್ಮ ಪಂಚಾಯತಿ ಸಿಬ್ಬಂದಿ ಬಗ್ಗೆ ನಾವು ಮಾತಾಡಬೇಕಾಗ್ತೈತೆ. ಪ್ರತಿಯೊಬ್ಬರು ಸಿಬ್ಬಂದಿಗೂ 1 ದಿನ 2 ದಿನ ಲೇಟ್ ಆಗಿರ್ಬೋದು, ಕೆಲಸ ಮಾತ್ರ ಒಬ್ರಿಗೆ ಹೇಳಿದ್ದೀವಿ ಅಂದರೆ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಇವಾಗ ನಮ್ಮ ಅಧಿಕಾರಿಯಾದಂಥ ತಿಪ್ಪೇಸ್ವಾಮಣ್ಣ ಸರ್ ಆಗಿರ್ಬೋದು, ಅದ್ರ ಕೆಳಗೆ ಬರೋಂಥ ನಮ್ಮ ಲೆಕ್ಕ ಅಧಿಕಾರಿ ತಾಯಮ್ಮ ಬಡಿಗೇರಾಗಿರ್ಬೋದು, ಅದ್ರ ಕೆಳಗೆ ಬರೋಂಥ ಇವಾಗ ನಮ್ಮ NRAGಗೆ ಸಂಬಂಧಪಟ್ಟಂಥ ರಮ್ಯಾ ಆಗಿರ್ಬೋದು, ಆಮೇಲೆ ನಮ್ಮ ಜಾಡ್ಮಾಲಿಗಳು 3 ಜಾಡ್ಮಾಲಿ ಆಗಿರ್ಬೋದು, ನಮ್ಮರು 5 ಜನ, ಇವಾಗೊಬ್ಬರು ಹೊಸ್ದಾಗಿ ಆಡಾಗಿದ್ದಾರೆ ನಾಗರಾಜ್ ಅಂತ 6 ಜನ ವಾಟರ್ ಮ್ಯಾನ್ ಆಗಿರ್ಬೋದು, 3 ಜಾಡ್ಮಾಲಿ ಇದೇ ಕಾಮವಳ್ಳಿ ಗ್ರಾಮದಲ್ಲಿ ಈಗ ರನ್ನಿಂಗ್ ಇದೆ. ಬಟ್ ಈ ಒಂದು ಸುಮಾರು 600 ಕುಟುಂಬ ಇರ್ತಕ್ಕಂಥ ಒಂದು ಗ್ರಾಮಕ್ಕೆ ಇನ್ನೂ ಒಂದು ಶುದ್ಧ ಕುಡಿಯುವ ಘಟಕ ಅವಶ್ಯವಿತ್ತು ಅಂತ ನಾನು ಪ್ರಸ್ತಾಪನೆ ಮಾಡಿದ ರೀತಿಯಲ್ಲಿ ಈ ಒಂದು ಗ್ರಾಮಕ್ಕೆ ಇನ್ನೊಂದು ಅವಶ್ಯವಿತ್ತು. ಅದೇ ರೀತಿ ಈ ದಿನ ಕಾರ್ಯಕ್ರಮದಲ್ಲಿ ಅದರ ಉದ್ಘಾಟನೆ ಸಹ ಆಗಿದೆ. ಇದು ಭಾಳಷ್ಟು ಹಿಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಸುಮಾರು ದಿನಗಳಿಂದ ನೆನಗುದಿಗೆ ಬಿದ್ದು ಅದು ಉದ್ಘಾಟನೆ ಆಗಿರಲಿಲ್ಲ. ತದನಂತರ ಏನು ನಮ್ಮ ಈಗಿನ ಒಂದು ಆಡಳಿತ ಕಮಿಟಿ ಇದೆ, ಆಡಳಿತ ಕಮಿಟಿ ಮತ್ತು ಎಲ್ಲರ ಮುಖಂಡರ ಸಹಕಾರದೊಂದಿಗೆ ಅವರೆಲ್ಲರೂ ಸಹ ಬೆನ್ನಿ ನಿಂತು ಇಲ್ಲ ಇದೊಂದು ಆಗಲೇಬೇಕು ಅನ್ನೋ ಒಂದು ನಿರ್ಣಯವನ್ನು ಸುಮಾರು ಸಭೆಗಳಲ್ಲಿ ಮಾತಾಡಿ ಇನ್ನೊಂದು ಘಟಕ ಅದು ಪ್ರಾರಂಭ ಆಗಲೇಬೇಕು ಸುಮಾರು ಚರ್ಚೆ ಮಾಡಿ ಅದನ್ನು ಭಾಳಷ್ಟು ಎಲ್ಲರನ್ನೂ ಸಹ ಅದಕ್ಕೆ ಕೈ ಜೋಡಿಸಿ, ಭಾಳ ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸಹ ಇದಕ್ಕೊಂದು ಸಹಕಾರ ನೀಡಿ ಇಲ್ಲೊಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು RO ಪ್ಲ್ಯಾಂಟ್ನ ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಯಾವುದೇ ತರಹದ ಬೇಸಿಗೆ ಮತ್ತೊಂದು ಬಂದಾಗ ಅಥವಾ ಅತಿ ಹೆಚ್ಚು ಮಳೆ ಬಂದಾಗ ಸಹ ಕುಡಿಯೋದಕ್ಕೆ ಶುದ್ಧ ಕುಡಿಯುವ ನೀರನ್ನು ನಾವು ಜನಗಳಿಗೆ ಪೂರೈಕೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಭಾಳಷ್ಟು ಮುಖ್ಯವಾಗಿ ಈ ಒಂದು RO ಪ್ಲ್ಯಾಂಟ್ಸ್ಗಳು ಕಾರ್ಯನಿರ್ವಹಣೆ ಮಾಡ್ತವೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ. ಈಗಾಗಲೇ ಏನು ನೀರಿನಿಂದ ಹರಡ್ತಕ್ಕಂಥ ರೋಗಗಳನ್ನ ನಾವು ಅದರಿಂದ ಮುಕ್ತರಾಗೋದಕ್ಕೆ ಪ್ರತಿನಿತ್ಯ ಸಹ ನಾವು ಶುದ್ಧ ಕುಡಿಯುವ ನೀರಿನ ಘಟಕದಿಂದ ನೀರನ್ನು ಉಪಯೋಗಿಸ್ಕೊಂಡು ನಮ್ಮ ಗ್ರಾಮಸ್ಥರೆಲ್ಲರೂ ಸಹ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಮತ್ತು ಅದ್ರ ಜೊತೆಗೆ ಈ ಒಂದು ಶುದ್ಧ ನೀರಿನ ಘಟಕವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಇದನ್ನು ಇನ್ನೂ ನಮ್ಮ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಗ್ರಾಮಸ್ಥರುಗಳಿಗೆ
ಅನುಕೂಲ ಆಗೋ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕಂದಾಯ ವಸೂಲಾತಿಯಲ್ಲೂ ಸಹ ನಮ್ಮ ಬಿಲ್ ಕಲೆಕ್ಟರ್ ರಂಗನಾಥ್ ಅವರು ಅತ್ಯುತ್ತಮವಾಗಿ ಅವರು ಕಾರ್ಯನಿರ್ವಹಣೆ ಮಾಡಿ ಆಲ್ಮೋಸ್ಟ್ ನಾವು ಈಗ ಒಂದನೇ ಸ್ಥಾನದಲ್ಲಿ ಇರೋ ಥರ ನಮ್ಮ 1 ಮತ್ತು 2ನೇ ಈ 2 ಸ್ಥಾನವನ್ನು ಬಿಟ್ಟುಕೊಡದೇ ರೀತಿ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಇನ್ನೂ ಹೆಚ್ಚಿನ ಕೆಲಸ ಅವ್ರ ಕಡೆಯಿಂದ ಆಗಲಿ ಅಂತ ಹೇಳ್ತಾ ದಿನ ಸಹ ಮಾಡ್ತೇವೆ ಅನ್ನೋ ಒಂದು ಭರವಸೆಯನ್ನು ತಮಗೆ ನೀಡ್ತಾ, ಇದೇ ಸಂದರ್ಭದಲ್ಲಿ ಈಗ ನಾವು ಅತ್ಯುತ್ತಮವಾಗಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾರ್ಯನಿರ್ವಹಣೆ ಮಾಡಿದ್ದಕ್ಕೆ ಶಿರಾ ತಾಲೂಕಲ್ಲಿ 42 ಗ್ರಾಮ ಪಂಚಾಯತಿಗಳಲ್ಲೂ ಸಹ ನಮ್ಮ ಹೆಮ್ದರೆ ಗ್ರಾಮ ಪಂಚಾಯತಿನ ಗುರುತಿಸಿ ಶಿರಾ ತಾಲೂಕಲ್ಲಿ ಉತ್ತಮವಾದ ಗ್ರಾಮ ಪಂಚಾಯತಿ ಅಂತಂದೇಳಿ ಮಾನ್ಯ CM ಸಾಹೇಬರು ಕಾರ್ಯಕ್ರಮದಲ್ಲಿ ಒಂದು ನಮಗೆ ಈ ಒಂದು ಹೆಮ್ದರೆ ಗ್ರಾಮ ಪಂಚಾಯತಿಗೆ ಒಂದು ಅವಾರ್ಡನ್ನು ಸಹ ಕೊಟ್ಟಿದ್ದಾರೆ. ಅದೆಲ್ಲ ಫಲಶ್ರುತಿ, ಪರಿಶ್ರಮ, ಯಶಸ್ಸು ಅದೆಲ್ಲ ಸಹ ನಮ್ಮ ಆಡಳಿತ ವರ್ಗಕ್ಕೆ ಸಲ್ಲಬೇಕಾಗಿರ್ತಕ್ಕಂಥದ್ದು.